ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಮೇ 20ರಿಂದ. ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕಾಗಿ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರು ಮೇ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದು, ಆದರೆ ಸಾರ್ವಜನಿಕರಿಗೆ ತೊಂದರೆಯಾದಲ್ಲಿ ಇದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ ಎಂದು ಸಾರಿಗೆ ನೌಕರರ ಮುಖಂಡ ಶಾಂತಪ್ಪ ಮುಳವಾಡ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಾರಿಗೆ ಇಲಾಖೆ ಮುಖಂಡರುಗಳಾದ ಆರ್.ಎಸ್. ಕಾಶಿಗೌಡ್ರ, ಬಿ.ಎಚ್. ರಾಮೇನಹಳ್ಳಿ, ಗೋಪಾಲ, ಎಂ. ಆಂಜನೇಯ, ಎ.ಕೆ. ಕರ್ಣಾಚಿ, ಶಿವಣ್ಣ ಕಟ್ಟಿ ಸೇರಿದಂತೆ ಇತರರಿದ್ದರು. ತದನಂತರ ನಮ್ಮದು ಮುಖ್ಯವಾಗಿ ಮಂತ್ರಿಗಳು 12.5% ಏಕಪಕ್ಷೀಯವಾಗಿ ನಿರ್ಣಯ ತಗೊಂಡು ಜಾರಿಗೊಳಿಸಿದ್ದು ನಾವು ಒಪ್ಪಿಗೆ ಇಲ್ಲ ಅಂತ ಹೇಳಿ ಅವರಿಗೆ ಮನವಿ ಮಾಡಿ ಇವತ್ತು ಈ ಮುಷ್ಕರವನ್ನ ನಾವು ಹೂಡಿದ್ದೇವೆ. ಈ ಮುಷ್ಕರಕ್ಕೆ ಅವರು ಬಹಳ ವಿರೋಧವನ್ನು ವ್ಯಕ್ತಪಡಿಸಿ ನಮ್ಮನ್ನ ಬೆದರಿಸುವಂತ ಕಾರ್ಯಕ್ರಮ ನಮ್ಮ ಕಾರ್ಮಿಕರಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಯಾವುದಕ್ಕೂ ಬಗ್ಗೇನೆ ಇವತ್ತು ನಾವು ಈ ಒಂದು ಸ್ಟ್ರೈಕ್ ಅನ್ನ, ಈ ಬಂದ್ ಅನ್ನ ಕರೆ ಕೊಟ್ಟು ಮಾಡ್ತಾ ಇದ್ದೀವಿ. ಇದು ತಮ್ಮೆಲ್ಲ ಸಹಕಾರನೂ ಬೇಕು ಮತ್ತು ಇದರ ಒಂದು ಸಾಮಾಜಿಕವಾಗಿ ಎಲ್ಲರಿಗೂ ತಿಳಿಯುವಂತಹ ಒಂದು ಕಾರ್ಯಕ್ರಮ ಆಗ್ಬೇಕು ಅನ್ನುವಂಥ ದೇಶದೊಳಗ ಇವತ್ತು ನಾವು ತಮ್ಮ ಮುಂದೆ ಬಂದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ತಾವು ಇದನ್ನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಇದೇ ದಿನಾಂಕ 25/5/2026 ನಡೆಯುವ ಈ ಅನಿರ್ದಿಷ್ಟ ಮುಷ್ಕರಕ್ಕೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಅಭಿನಂದಿಸಿ, ಈ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಜಂಟಿ ಹೋರಾಟ ಸಮಿತಿ ವತಿಯಿಂದ ನಡೆಯುವ ಮುಷ್ಕರ ಬಹಳ ದಿನದಿಂದ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸ್ತಾ ಇಲ್ಲ. ನಮಗೆ 38 ತಿಂಗಳ ರೈಸ್ ಕೊಡಬೇಕಾಗಿತ್ತು. ಸರ್ಕಾರ ಅದರೊಳಗೆ ಬರೀ 26 ತಿಂಗಳು ಕೊಟ್ಟು 12 ತಿಂಗಳಿಂದ ಬಾಕಿ ಉಳಿಸ್ಕೊಂಡ್ರು. ಅದನ್ನು ಇನ್ನೂ ಮೀನಾವೇಶ ಕಾಣಿಸ್ತಾರೆ. ಅದನ್ನು 12 ತಿಂಗಳು ಕೊಡ್ರಿ ಅಂದ್ರೆ ಅದ್ರ ಜೊತೆಗೆ ನಮ್ದು 1/1/24ರಿಂದ ನಮ್ದು ವೇತನ ಪರೀಕ್ಷೆ ಆಗಬೇಕಾಗಿತ್ತು. ಸರ್ಕಾರ ಅದನ್ನು 1/4/25 ಮಾಡ್ರೆ ಅದರೊಳಗೆ 15 ತಿಂಗಳಿಂದ ನಮ್ಗೆ ಮುಂದೂಡಿದ್ರು. ಇಷ್ಟೆಲ್ಲ ನಮ್ಮ ಕಾರ್ಮಿಕರಿಗೆ ನುಕ್ಸಾನ ಆಯ್ತು ಅಂದ್ರೂ ಸಹಿತ ಸರ್ಕಾರ ಏಕಪಕ್ಷೀಯವಾಗಿ ದಿನಾಂಕ ಮೊನ್ನೆ 12ನೇ ತಾರೀಕಿಗೆ 12.5% ತಾವು ಒಂದು ಏಕಪಕ್ಷೀಯ ನಿರ್ಧಾರ ಮಾಡಿ ಏರಿಸಿದ್ದಾರೆ. ಅದಕ್ಕೆ ನಮ್ಮ ಈ ಸಾರಿಗೆ ಜಂಟಿ ಸಮಿತಿಯದು ಅವ್ರಿಗೆ ನಮ್ದು ಒಪ್ಪಿಗೆ ಇಲ್ಲ. ಆ ಒಂದು ದೇಶದೊಳಗೆ ನಾವು ಅನಿರ್ದಿಷ್ಟವಾಗಿ ಮುಷ್ಕರವನ್ನು 20ನೇ ತಾರೀಕಿಗೆ ದಾಖಲು ಮಾಡಿದ್ವಿ. ಇದು ರಾಜ್ಯಾದ್ಯಂತ ನಡೆಯುವಂಥ ಮುಷ್ಕರ, ಬರೀ ಒಂದೇ ಇದಕ್ಕಿಲ್ಲ. ಇದಕ್ಕೆ ಸಾರಿಗೆ ನೇರವಾಗಿ ಸರ್ಕಾರ ಆಡಳಿತ ವರ್ಗ ಕಾರಣ. ಈ ಒಬ್ಬ ಮನುಷ್ಯಗೆ, ನಮ್ಮ ಎಂಪ್ಲಾಯೀಸ್ಗೆ ಇದರಿಂದ 2 ಲಕ್ಷ 3 ಲಕ್ಷ ಹಾನಿ ಆಗತ್ತೆ. ಯಾಕಂದ್ರೆ ಸರ್ಕಾರದ ನಿಯಮಾವಳಿ ಮಾಡ್ಕೊಂಡಿದ್ದೆ ಏನಂತ 4 ವರ್ಷಕ್ಕೊಮ್ಮೆ ಅಗ್ರಿಮೆಂಟ್ ಅಂತೇಳಿ. ಈಗ ಅದನ್ನ 4 ವರ್ಷ ಅಗ್ರಿಮೆಂಟ್ ಇದ್ದಿದ್ದು 5.5 ವರ್ಷಕ್ಕೆ ಮಾಡಿದ್ರು. 15 ತಿಂಗಳ ಮುಂದೂಡಿದ್ರು. ಅದ್ರ ಜೊತೆಗೆ ಕರೋನಾ ಆಯ್ತು ಅಂತೇಳಿ 12 ತಿಂಗಳ ನಮ್ಮ ಕೊಡುವಂತ ಬಾಕಿಯನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಇಡೀ ಜಗತ್ತಿಗೆ ಕರೋನಾ ಇತ್ತು, ಬರೀ KSRTCಗೆ ಅಷ್ಟೇ ಇಲ್ಲ. ಅಂತ ಒಂದು ದೇಶ ಒಳಗೆ ನಮ್ಗೆ ತುಂಬಾ ಅನ್ಯಾಯ ಆಗೈತಿ. ಆ ಒಂದು ದೇಶ ಒಳಗೆ ನಾವು ಈ ಶಾಂತಿಯುತ ಮುಷ್ಕರ ಅವ್ರವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿದ್ದ ನಾವು ಮುಷ್ಕರ ಮಾಡಾಕತ್ತೀವಿ. ಆ ಒಂದು ದಿಶೆ ಒಳಗೆ ನಮ್ಮ ಆಡಳಿತ ವರ್ಗ ಹಾಗೂ ಸರ್ಕಾರ ಕೂಡಿ ನಮ್ಮ ಮೇಲೆ ಅತ್ಯಂತ ಒಂದು ಬಿಗಿಯುವ ವಾತಾವರಣ ಮಾಡಾಕತ್ತಾರೆ. ಈ 8 ದಿವಸ ಇಂಥ ನೋಟಿಸ್ ಕೊಡ್ತಿದ್ದಿಲ್ರಿ. ಏನ್ ನೋಟಿಸ್ ಇದೆ ಅಂದ್ರ, ನೀವು ನಾಳಿದ್ದು ಸಹಿ ಮಾಡ್ಕೊಂಡು ನಾಡ್ದು ಸಹಿ ಮಾಡ್ಬೇಕು, ನಮಗೆ ಏನ್ ಇಷ್ಟು ಕಿಲೋಮೀಟರ್ ಆಗುತ್ತೆ, ಇಷ್ಟು ರನ್ ಆಗುತ್ತೆ, ನೀವು ನಾಳೆ ಬರಲಿಲ್ಲ ಅಂದ್ರೆ ನಿಮಗೆ ಇಷ್ಟು ದಂಡ ಹಾಕ್ತೀವಿ ಅನ್ನುವಂಥ ಒಂದು ಪ್ರವೃತ್ತಿ ಅಂಶರ. ಇದು ಹೊಸದಿದೆ. ಮತ್ತೆ ದಬ್ಬಾಳಿಕೆ, ಇಷ್ಟೊಂದು ದಬ್ಬಾಳಿಕೆ ಮಾಡಿದ್ರು ನಾವು ನಮ್ಮ ಜೀವನಕ್ಕೋಸ್ಕರ ಪಗಾರ ಹೆಚ್ಚಿಗೆ ಆಗ್ಲಿ ಅಂತ ಹೋರಾಟ ಮಾಡಕತ್ತೀವಿ. ಮತ್ತೊಬ್ಬರಿಗೆ ತೊಂದರೆ ಮಾಡ್ಬೇಕಂತ ನಮ್ದೇನು ಹೋರಾಟ ಇಲ್ಲ. ಯಾಕಂದ್ರೆ ದುಡ್ದಿದ್ದ ಪಗಾರ ಕೇಳಾಕತ್ತೀವಿ ನಾವು. ಈಗ ಆಲ್ರೆಡಿ ದುಡ್ದು ಬಿಟ್ಟಿವಿ. ಏನೋ 1/1/24ರಿಂದ ಆಗೋಯ್ತು. ಇದು ಆಗಲಿಗೆ ಈಗ ಮೇ ಹತ್ರ 26 ತಿಂಗಳು ಇದು ಆಗಿಬಿಡುತ್ತೆ. ಈಗ 26-27 ತಿಂಗಳ. ಅದ್ರ ಜೊತೆಗೆ ಹಿಂದೆ 38 ತಿಂಗಳು ಕೊಡ್ಬೇಕು. ಅದ್ರೊಳಗೆ ಬರೀ 26 ತಿಂಗಳು ಕೊಟ್ರ ಸರ್ಕಾರ ಆದೇಶ ಹೊರತು 1,271 ಕೋಟಿ ಅಂತೇಳಿ ಹೊಲಿಗೆ ಕೊಡ್ತೀವಿ ಅಂತೇಳಿ ಈಗ ಮತ್ತೆ ಅದರೊಳಗೂ ಭಾಗ ಮಾಡಿ ಬರೀ 11 ತಿಂಗಳದ್ದು 450 ಕೋಟಿ ರೂಪಾಯಿ ಮಾತ್ರ ಸೆಂಕ್ಷನ್ ಮಾಡಿದ್ವಿ. ಇನ್ನು ಉಳಿದಿದ್ದು ಮಾಡಿಲ್ಲ. ಯಾಕಂದ್ರೆ ಈಗ ಕಾಲೇಜುಗಳು ಚಾಲೂ ಆಗೋದ್ರಿಂದ ನಮ್ದು ಸಂಸಾರ, ನಮ್ದು ಹೆಣ್ಣು ಮಕ್ಳು ಇರ್ತಾವೆ. ಸಾಲಿಗೆ ಫೀ ಹಚ್ಚಬೇಕಂದ್ರೆ ತುಂಬಾ ಕಷ್ಟ ಐತಿ. ಈ ದಿಶೆ ಒಳಗೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸ್ಬೇಕಂತೇಳಿ ಅವ್ರ ಸರ್ಕಾರಕ್ಕೂ ಆಡಳಿತಕ್ಕೆ ನಮ್ರತೆಯಿಂದ ವಿನಂತಿ ಮಾಡ್ಕೊತೀವಿ. ಒಂದ್ ವೇಳೆ ಅವರು ನಮ್ದು ಈ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ನಮ್ದು ಮುಷ್ಕರ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಜಂಟಿ ಹೋರಾಟ ಸಮಿತಿ ಯಾವುದೇ ನೌಕರರಾಗಲಿ, ಯಾವುದೇ KSRTC ನೌಕರಕ್ಕೆ ಇದಕ್ಕೆ ಯಾರೂ ಹೊಣೆಗಾರಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಮಾನ್ಯ ಹೈಕೋರ್ಟ್ ಜಡ್ಜ್ ಸಾಹೇಬರು ಲಾಸ್ಟ್ ಟೈಮ್ ಒಂದು
5/8/2025 ಮಾಡಿದಾಗ ಒಂದು ಆದೇಶ ಮಧ್ಯಂತರ ಆದೇಶ ಮಾಡಿದ್ರು. ಅವಾಗ ನಮ್ಮ ಮುಷ್ಕರ ನಿಂತಿತ್ತು. ಅವಾಗ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡಲಿಲ್ಲ ಅವ್ರು, ಏನಂತ ಇಷ್ಟು ದಿವಸದಾಗ ಇವ್ರ ಸಮಸ್ಯೆ ಬಗೆಹರಿಸ್ರಿ ಅಂತ ಹೇಳಿ. ಮತ್ತೆ ನಿನ್ನೆ ಒಬ್ರು ಯಾರೋ ಪುಣ್ಯಾಂತವ್ರು PIL ಹೋಗ್ಯಾರ. ಆ PIL ಮ್ಯಾಗ ಮತ್ತೆ ಇವತ್ತು ಕೋರ್ಟ್ ಅದಕ್ಕೊಂದು ಜಜ್ಮೆಂಟ್ ಕೊಟ್ಟೈತಿ. ಇನ್ನೂ ಪೂರ್ತಿ ಪ್ರಮಾಣ ಜಜ್ಮೆಂಟ್ ಆಗಿಲ್ಲ. ಆದ್ರೆ ಈ ಮುಷ್ಕರ ಕೈ ಬಿಡ್ರಿ ಅಂತ ಹೇಳಲ್ಲ. ಆ ಒಂದು ದಿಶೆಯೊಳಗ ಹೈಕೋರ್ಟಿನ ಮುಖ್ಯ ನ್ಯಾಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ಕೊಂತೀವಿ. ಯಾಕಂದ್ರೆ ನಮ್ಮ ಸಮಸ್ಯೆಯನ್ನ ಆಲಿಸ್ರಿ. ಬರೀ ಯಾರೋ PIL ಹಾಕ್ಯಾರ, ಯಾಕೆ ಜನರಿಗೆ ತೊಂದರೆ ಆಗುತ್ತೆ ಅಂತೇಳಿ ತಾವು ಇದನ್ನ ನಿರ್ಬಂಧ ಮಾಡೋದ್ರಿಂದ ಸಾರಿಗೆ ಕಾರ್ಮಿಕರಿಗೆ ತುಂಬಾ ಅನ್ಯಾಯ ಆಗುತ್ತೆ. ಸಾರಿಗೆ ಕಾರ್ಮಿಕರದು ತಾವು ನಮ್ಮ ಅನಾನುಕೂಲವನ್ನು ಪರಿಶೀಲನೆ ಮಾಡಿ ನಮ್ಮ ಹೋರಾಟ ಮಾಡಕ್ಕೆ ಅವಕಾಶ ಮಾಡಿಕೊಡ್ರಿ. ಒಂದು ಇಲ್ಲ ಸರ್ಕಾರಕ್ಕೆ ನಿರ್ದೇಶನ ಕೊಡ್ರಿ, ನಮ್ಮ ನಾಳೆ ಒಂದು ದಿವಸದೊಳಗೆ ಬಗೆಹರಿಸ್ಬೇಕಂತೇಳಿ ಅವರಲ್ಲಿ ನಾವು ಹೈಕೋರ್ಟ್ ಜಡ್ಜಲ್ಲಿ ನಾವು ಮನವಿ ಮಾಡ್ಕೊತೀವಿ. ಈ ಸಂದರ್ಭದಲ್ಲಿ ನಮ್ಮ ಗದಗ ವಿಭಾಗದಲ್ಲಿ ಎಲ್ಲಾ ಘಟಕಗಳಿಂದ ಯಾವುದೇ ವಾಹನಗಳನ್ನು ನಾಳೆ ಮುಷ್ಕರದಲ್ಲಿ ಎಲ್ಲರೂ ಪಾಲ್ಗೊಳ್ತೀವಿ. ಅದ್ರ ಜೊತೆಗೆ ಹೈಕೋರ್ಟ್ ಮತ್ತೆ ಏನಾದ್ರು ಡೈರೆಕ್ಷನ್ ಕೊಟ್ರೆ 4 ಗಂಟೆವರೆಗೆ ಏನೋ ನಮ್ಗೆ ಟೈಮ್ ಕೊಟ್ರ, ಆ ಟೈಮ್ ಒಳಗೆ ನಮ್ಮ ಮೇಲೆ ಇರುವಂತ ಜಂಟಿ ಸಮಿತಿ ಹೋರಾಟ ಮಾಡುವಂತ ನಾಯಕರು ಏನ್ ನಿರ್ದೇಶನ ಕೊಟ್ರ ಅದ್ರ ಮ್ಯಾಗ ನಾವು ನಡೀತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಶಾಂತಣ್ಣ ಜಂಟಿ ಹೋರಾಟ ಸಮಿತಿ